ಆಂತರ್ಯ ಲೋಕಕ್ಕೆ ಸ್ವಾಗತ. ಇವತ್ತು ತುಂಬ ಸ್ಪೆಷಲ್. ದಟ್ ಇಸ್ ಮದರ್ಸ್ ಡೇ, ತಾಯಿಯ ದಿನ. ಪ್ರತಿಯೊಬ್ಬ ಮಕ್ಕಳಿಗೂ ಕೂಡ ತುಂಬ ಸ್ಪೆಷಲ್ ಇದು. ಬರೀ ಮದರ್ಸ್ ಡೇ ದಿವಸ ಮಾತ್ರ ಸೆಲೆಬ್ರೇಷನ್ ಅಲ್ಲ, ಪ್ರತಿದಿನ ಸೆಲೆಬ್ರೇಷನ್ ಆಗಿರಬೇಕು. ಏನಕ್ಕಂದರೆ ಪ್ರತಿದಿನ ಅವ್ರ ತಾಯಿನೇ ಆಗಿರ್ತಾರೆ. ಬರೀ ಮದರ್ಸ್ ಡೇ ದಿವಸ ಮಾತ್ರ ಅಲ್ಲ, ಅವತ್ತಿನ ದಿವಸ ಮಾತ್ರ ಸೆಲ್ಫಿ ತಗೊಳ್ಳೋದು, ಅವ್ರಿಗೇನು ಗಿಫ್ಟ್ ಮಾಡೋದು, ಗಿಫ್ಟ್ ಕೊಡೋದು, ಹೆಲ್ಪ್ ಮಾಡೋದಲ್ಲ. ಪ್ರತಿದಿನ ಕೂಡ ಒಂದು ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾ ಇರಬೇಕು ತಾಯಿಗೆ. ದಟ್ ಈಸ್ ಹೌ ವಿ ಹ್ಯಾವ್ ಟು ರೆಸ್ಪೆಕ್ಟ್ ಹರ್. ಓಕೆನಾ? ಒಳ್ಳೆಯದು ಕೆಟ್ಟದ್ದು ಎರಡೂ ತಿಳ್ಕೊಂಡು ನಾವು ವಿ ಶುಡ್ ಫಾಲೋ ಇಟ್. ಸೊ ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ನಾನಿವತ್ತು ಒಂದು ಸಣ್ಣ ಕಥೆಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೇನೆ. ಏನು ಅಂತಂದರೆ, ಇವತ್ತೊಂದು ಮಹಾ ತಾಯಿಯ ಒಂದು ಸ್ಟೋರಿ ಹೇಳ್ತೀನಿ. ನನಗೆ ಗೊತ್ತಿದ್ದ ಪ್ರಕಾರ ನಾನು ನೋಡ್ದಂಗೆ ಅದು ಮಹಾ ತಾಯಿ ಸ್ಟೋರಿನೇ. ನೀವು ಈ ಸ್ಟೋರಿನೆಲ್ಲ ಕೇಳಿದ್ಮೇಲೆ ನೀವು ಕಮೆಂಟ್ ಮಾಡಿ ಏನು ಅಂತ. ಸೊ ಇವತ್ತು ಒಂದು ಸ್ಟೋರಿ. ಒಂದು ಊರಲ್ಲಿ ಸುಬ್ಬಮ್ಮ ಅಂತ ಇದು ಗಂಡ ಹೆಂಡತಿ. ಹೀಗೆ 4 ಜನ ಮಕ್ಕಳಿರ್ತಾರೆ. ಸುಬ್ಬಪ್ಪ ಹೇಗೆ ಅಂದರೆ ಒಂಥರ ಆರ್ಥೋಡಾಕ್ಸ್ ಅಂದರೆ ಗೊತ್ತಲ್ವ, ಮೊದಲೆಲ್ಲ ಏನಂದರೆ ಗಂಡು ಮಕ್ಕಳಿಗೆ ತುಂಬ ಪ್ರಾಮುಖ್ಯತೆ ಕೊಡ್ತಾ ಇದ್ರು. ಇವಾಗಲೂ ಇದೆ, ಬಟ್ ಅವಾಗ ಇನ್ನೂ ಜಾಸ್ತಿ, ಹಳೆ ಕಾಲದಲ್ಲಿ ಇನ್ನೂ ಜಾಸ್ತಿ 20 years ಬ್ಯಾಕ್ 30 years ಬ್ಯಾಕ್ ತುಂಬ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದ್ರು ಗಂಡು ಮಕ್ಕಳು. ಪಾಪ ಸುಬ್ಬಪ್ಪ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಗಂಡು ಮಕ್ಕಳು ಅಂತ. ಪ್ರತಿ ಸಲ ಸುಬ್ಬಮ್ಮನಿಗೆ ಹೆಣ್ಮಕ್ಳೇ ಆಗ್ತಾಯಿತ್ತು. ಆದರೆ ಸುಬ್ಬಮ್ಮನಿಗೆ ಒಂದು ದಿವಸಕ್ಕೂ ಕೂಡ ಅವರಿಗೆ ಬೇಜಾರಾಗಿಲ್ಲ. ಅಂದರೆ ಲೈಕ್ ಒನ್ ಟೈಮ್ ಕೂಡ ಅವ್ರಿಗೆ ಬೇಜಾರಾಗಿಲ್ಲ ಹೆಣ್ಮಗು ಆಗ್ತಿದೆ ಅಂತ. ಶಿ ವಾಸ್ ವೆರಿ ಹ್ಯಾಪಿ. ಅವ್ರು ತುಂಬ ಖುಷಿಯಾಗಿದ್ರು. ಪ್ರತಿ ಸಲ ಯಾರು ಖುಷಿಯಾಗಲ್ಲ ಹೇಳಿ, ಆದರೆ ಸುಬ್ಬಪ್ಪನ ಮಾತ್ರ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಗ್ತಾಯಿತ್ತು. ಸೊ ಹೀಗೆ ಸುಬ್ಬಮ್ಮ 4ನೇ ಮಗು ಡೆಲಿವರಿಗೆ ಹೋಗ್ಬೇಕಾದ್ರೆ ಸುಬ್ಬಪ್ಪ ಬಂದಿಲ್ಲ. ಅವಾಗ ದೊಡ್ಡ ಮಗಳು ಮಾತ್ರ ಹೋಗಿದ್ಲು. ಸೊ ಅವಾಗ ದೊಡ್ಡ ಮಗಳು ಏನು ಡೆಲಿವರಿ ಆಗುತ್ತೆ, ಮಗು ನೋಡಿ ಫುಲ್ ಖುಷಿಯಿಂದ ಅವ್ರ ಮಗಳು ಬಂದು ಹೇಳ್ತಾಳೆ ಸುಬ್ಬಪ್ಪನಿಗೆ, ಅಪ್ಪ ಈ ಸಲ ನಮಗೆಲ್ಲ ತಮ್ಮ ಹುಟ್ಟದ ಅಂತ. ಫುಲ್ ಅವಳು ಕೂಡ ಖುಷಿಯಾಗಿರ್ತಾಳೆ. ಸೊ ಸುಬ್ಬಪ್ಪ ಕೂಡ ಫುಲ್ ಬೆಂದಾಸ ಖುಷಿಯಾಗಿ ಹಾಸ್ಪಿಟಲ್ಗೆ ಬರ್ತಾರೆ. ಹುಣ್ಣಿಮೆ ದಿವಸ ಹುಟ್ಟೋದು ಆ ಕೊನೆ ಮಗು. ಹುಣ್ಣಿಮೆ ಹೋಲಿ ಎಲ್ಲ ಹಾಕೊಂಡು ಸೆಲೆಬ್ರೇಟ್ ಮಾಡಿಕೊಂಡು ಫ್ರೆಂಡ್ಸ್ಗೆಲ್ಲ ಸಿಕ್ಕಾಪಟ್ಟೆ ಪಾರ್ಟಿ ಎಲ್ಲ ಕೊಟ್ಕೊಂಡು ಸೊ ಹಾಸ್ಪಿಟಲ್ಗೆ ಫುಲ್ ರೆಡಿ ಮಾಡಿಕೊಂಡು ಬರ್ತಾರೆ ಸುಬ್ಬಪ್ಪ ಅವರು. ಸೊ ಮಗು ನೋಡೋಣ ಅಂತ. ಆದರೆ ಇಲ್ಲಿ ಆ ದೊಡ್ಡ ಹೆಣ್ಮಗು ಆ ಚಿಕ್ಕ ಪಾಪನ ಕರ್ಲು ಬಳ್ಳಿ ನೋಡ್ಕೊಂಡು ಕನ್ಫ್ಯೂಸ್ ಮಾಡಿಕೊಂಡು ಗಂಡು ಮಗು ಅಂತ ಹೇಳಿರೋದು. ಪಾಪ ಆ ಹೆಣ್ಮಗುದು ಕೂಡ ತಪ್ಪಿಲ್ಲ. ಸೊ ಇದು ಸುಬ್ಬಪ್ಪನಿಗೆ ಗೊತ್ತಾಗುತ್ತೆ. ಡಾಕ್ಟರ್ ಮತ್ತೆ ಕೇಳಿದಾಗ ಇಲ್ಲ ನಿಮಗೆ ಹೆಣ್ಮಗು ಆಗಿರೋದು ಅಂತ ಹೇಳ್ತಾರೆ. ಸೊ ಸುಬ್ಬಪ್ಪನಿಗೆ ಡಿಸಪಾಯಿಂಟ್ ಆಗುತ್ತೆ, ಬೇಜಾರು ಸಹ ಆಗುತ್ತೆ, ಸಿಕ್ಕಾಪಟ್ಟೆ ಕೋಪ ಸಹ ಬರುತ್ತೆ ದೊಡ್ಡ ಹೆಣ್ಮಗು ಮೇಲೆ. ನೋಡಿ ಬಂದು ಹಿಂಗೆ ಹೇಳಿದ್ರು, ಸುಳ್ಳು ಹೇಳ್ಬಿಟ್ಲು ನಮ್ಮ ಹತ್ರ ಅಂತ. ಆಮೇಲೆ ಸುಬ್ಬಪ್ಪ ಹೋಗಿ ಸುಬ್ಬಮ್ಮನ ಕಿವಿಗೆ ಹೇಳ್ತಾರಂತೆ. ಆಸ್ಪತ್ರೆ ಬೆಡ್ ಮೇಲೆ ಇನ್ನೂ ಹಾಗೆ ಮಲಗಿದ್ದಾರೆ ಡೆಲಿವರಿ ಆಗಿ. ಸುಬ್ಬಮ್ಮನಿಗೆ ಏನಾಯ್ತು ಅಂತ ಯೋಚನೆ ಇಲ್ಲ, ತನ್ನ ಗಂಡು ಮಗು ಆಗಿಲ್ಲ ಅಂತ ಸಿಕ್ಕಾಪಟ್ಟೆ ಡಿಸಪಾಯಿಂಟಲ್ಲಿ ಕಿವಿಲಿ ಹೋಗಿ ಹೇಳ್ತಾರಂತೆ, ನೋಡೋ ನೀನೊಬ್ಬಳೇ ಬರಬೇಕು, ಆ ಮಗು ನನಗೆ ಬೆಡ್ಡಿನ ತಳ್ಳಿಬಿಡು, ಅದು ಸತ್ತೋಗ್ಲಿ, ನೀನೊಬ್ಬಳೇ ಬರಬೇಕು ಅಂತ ವಾರ್ನ್ ಮಾಡಿ ಹೋಗ್ತಾರೆ ಸುಬ್ಬಪ್ಪ ಅವರು. ಸುಬ್ಬಮ್ಮನಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ, ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ. ತನ್ನ ಪಕ್ಕದ ಬೆಡ್ಡಲ್ಲಿ ಒಂದು ಅಜ್ಜಿ ಕುತ್ಕೊಂಡಿರುತ್ತೆ ಅಂದರೆ ಅವರ ಸೊಸೆ ಡೆಲಿವರಿಗೆ ಹೋಗಿರ್ತಾರೆ. ಸೊ ಆ ಸೊಸೆ ಅಲ್ಲಿ ಕುತ್ಕೊಂಡಿರ್ತಾರೆ. ಇದನ್ನು ಕೇಳಿಸ್ಕೊತಾರೆ, ಇವರಿಬ್ಬರು ಮಾತಾಡ್ತಾರೋದನ್ನು ಕೇಳಿಸ್ಕೊಂಡು, ನೋಡ್ತಾಯಿ ನಿನ್ನ ಗಂಡ ತಳ್ಬಿಡು ಅಂದು, ತಳ್ತೀಯ, ದಯವಿಟ್ಟು ನನ್ನ ಮಡ್ಲಿಗೆ ತಳ್ಳು, ನಾನು ತುಂಬ ಚೆನ್ನಾಗಿ ನೋಡ್ಕೊತೀನಿ, ನಮಗೆ ಚೆನ್ನಾಗಿ ಆಸ್ತಿ ಪಾಸ್ತಿ ಎಲ್ಲ ಇದೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊತೀವಿ. ಆದರೆ ಏನು ಮಾಡಿದ್ರು ನನ್ನ ಸೊಸೆಗೆ ಮಗು ಆಗಿ ಸತ್ತೋಗ್ತಾ ಇದೆ, ಇವಾಗಲೂ ಕೂಡ ಡೆಲಿವರಿಗೆ ಹೋಗಿದ್ದಾಳೆ, ಏನಾಗುತ್ತೋ ಗೊತ್ತಿಲ್ಲ, ದಯವಿಟ್ಟು ಆ ಮಗುನ ಕೊಟ್ಬಿಡು ಅಂತ ಹೇಳ್ತಾರೆ. ಅದಕ್ಕೆ ಆ ತಾಯಿ ಹೇಳ್ತಾಳೆ, ನೋಡು ಒಂದು ತಾಯಿಗೆ ಯಾವತ್ತೂ ಮಕ್ಕಳು ಭಾರ ಆಗಲ್ಲ. 1 ಮಗು ಅಲ್ಲ 10 ಮಗು ಹಡಿದ್ರೂ ಕೂಡ ಅವಳಿಗೆ ಯಾವತ್ತೂ ಕೂಡ ತನ್ನ ಮಕ್ಕಳು ಭಾರ ಆಗಲ್ಲ. ಕಷ್ಟನೋ ಸುಖನೋ ಗಂಜಿನೋ ಅಂಬ್ಲಿನೋ ನನ್ನ ಮಕ್ಕಳನ್ನ ನಾನು ಸಾಕ್ತೀನಿ ಅಂತ ಹೇಳಿ ಸುಬ್ಬಮ್ಮ ಮಗುನ ಕರ್ಕೊಂಡು ಮನೆಗೆ ಹೊರಡ್ತಾಳೆ. ಸುಬ್ಬಪ್ಪನಿಗೆ ಒಂಚೂರು ಕೂಡ ಇಷ್ಟ ಇರೋದಿಲ್ಲ. ಒಂದು 10-15 ವರ್ಷ ಆದಮೇಲೆ, 16 ವರ್ಷ ಆದಮೇಲೆ ಸುಬ್ಬಪ್ಪಗೆ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟಲ್ಲಿ ತನ್ನ ಕಾಲನ್ನ ಕಳ್ಕೊಳ್ತಾರೆ. ತದನಂತರ 1 ಮಂತ್ ಆದಮೇಲೆ ಫುಲ್ ಲೆಫ್ಟ್ ಸೈಡ್ ಪೂರ್ತಿ ಸ್ವಾಧೀನ ಕಳ್ಕೊತಾರೆ. ಒಂದು ಚಿಕ್ಕ ಪಾಪು ಥರ ಹಾಕ್ಬಿಡ್ತಾರೆ. ಸೊ ಬೆಡ್ ರಿಡನ್ ಆಗಿಬಿಡ್ತಾರೆ. ಸೊ ಅವರಿಗೆ ಆ ಟೈಮಲ್ಲಿ ಎಲ್ಲ ಸೇವೆ ಮಾಡಿದ್ದು ಯಾವ ಮಕ್ಕಳನ್ನ ಬೇಡ ಅಂತಂದ್ರು ಆ ಹೆಣ್ಮಕ್ಳೇ ಸುಬ್ಬಪ್ಪನಿಗೆ ಪ್ರತಿಯೊಂದು ಸೇವೆ ಆರೈಕೆ ಮಾಡಿದ್ರು. ಓಕೆನಾ? ಸೊ ಅವಾಗ ಸುಬ್ಬಪ್ಪನಿಗೆ ರಿಯಲೈಸ್ ಆಗುತ್ತೆ, ಹೇಳ್ತಾರಲ್ಲ ಲೇಟ್ ರಿಯಲೈಸೇಷನ್ ಅಂತ. ಸೊ ಅವಾಗ ರಿಯಲೈಸ್ ಆಗುತ್ತೆ, ಇಂಥ ಮಕ್ಕಳನ್ನ ನಾನು ಬೇಡ ಅಂದೆ, ಈ ಹೆಣ್ಮಕ್ಳನ್ನ ನಾನು ಬೇಡ ಅಂದೆ, ಈ ಮಕ್ಕಳೇ ಇಲ್ಲ ಅಂದರೆ ನನ್ನ ಯಾರು ನೋಡ್ಕೊತಾ ಇದ್ರು ಅಲ್ವಾ? ಸುಬ್ಬಮ್ಮ ಎಷ್ಟು ನೋಡ್ಕೊಳಕ್ಕಾಗತ್ತೆ? ಫುಲ್ A to Z ಅಲ್ವಾ? ತನ್ನ ಮಕ್ಕಳೆಲ್ಲ ನೋಡ್ಕೊತಾ ಇದ್ರು.
ಆ ಕೊನೆ ಹೆಣ್ಮಗುನ ಯಾರು ತಳ್ಬಿಡು ಸತ್ತೋಗ್ಲಿ ಅಂತಂದ್ರೆ ಆ ಮಗು ತನ್ನ ತಂದೆನ ಚಿಕ್ಕ ಪಾಪು ಥರ ನೋಡ್ಕೊಂಡಿದ್ದಾರೆ. ನಿಮ್ಗೆ ಅರ್ಥ ಆಗಿರ್ಲಿ. ಸೊ ಅವಾಗ ಸುಬ್ಬಪ್ಪನ ಕಣ್ಣಲ್ಲಿ ನೀರು. ಆ ಮಗು ನೋಡ್ಬಿಟ್ಟು ಹೇಳಿದ್ರಂತೆ, ತಾಯಿ ನೀನು ನನ್ನ ಮಗಳಲ್ಲ, ನೀನು ನನ್ನ ತಾಯಿ, ನಿನ್ನನ್ನು ಹೋಗಿ ನಾನು ತಳ್ಬಿಡು ಅಂದೆ, ನಿನ್ನನ್ನು ನಾನು ಸಾಯಿಸ್ಬಿಡು ಅಂದೆ, ನಾನು ಎಂಥ ದೊಡ್ಡ ಪಾಪ ಮಾಡಿಬಿಟ್ಟೆ ತಾಯಿ, ನನ್ನ ಕ್ಷಮಿಸು, ನಾನು ಸತ್ತಿ ನೀನು ಹೊಟ್ಟೆಲಿ ಹುಡ್ತೀನಿ, ದಯವಿಟ್ಟು ಕ್ಷಮಿಸು ತಾಯಿ ಅಂತ ಆ ಚಿಕ್ಕ ಮಗು ಅದೇ ಅಂದರೆ 4ನೇ ಮಗು ಹೆಣ್ಮಗುಗೆ ಅಂತ ಹೇಳ್ತಾರಂತೆ. ಸೊ ಆ ಮಗುಗೆ ಏನೂ ಅರ್ಥ ಆಗಲ್ಲ, ಅಯ್ಯೋ ಅಪ್ಪ ನನಗೆಲ್ಲ ಮಾತಾಡಬೇಡಪ್ಪ ಅಂತ ಹೇಳ್ತಾರೆ. ಸೊ ಒಂದು 5 ಡೇ 1 ಇಯರ್ ಇರ್ತಾರೆ. ಸೊ ಸುಬ್ಬಪ್ಪ ಅವ್ರು ಹೋಗ್ಬಿಡ್ತಾರೆ, ತೀರ್ಕೊಂಡ್ಬಿಡ್ತಾರೆ. ತದನಂತರ ಸುಬ್ಬಮ್ಮಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಹೆಣ್ಮಕ್ಳು ಇನ್ನೂ ಒಬ್ರಿಗೂ ಮದುವೆ ಆಗಿಲ್ಲ, ಎಲ್ಲ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು, ಪಾಪ ತಾಯಿ ಕಷ್ಟ ಸುಖ ಕೂಲಿ ನಾಲಿ ಮಾಡಿ ಆ ಮಕ್ಕಳನ್ನೆಲ್ಲ ಹೋಗಿ ಆ ಮಕ್ಕಳಿಗೆಲ್ಲ ಒಂದು ಒಳ್ಳೆ ಎಜುಕೇಷನ್ ಕೊಡ್ತಾರೆ. ಏನು ದೊಡ್ಡ ದೊಡ್ಡ ಕಾಲೇಜಲ್ಲಿ ಏನು ಎಜುಕೇಷನ್ ಕೊಟ್ಟಿಲ್ಲ, ಆದರೂ ಕೂಡ ಗೌರ್ಮೆಂಟ್ ಸ್ಕೂಲು ಗೌರ್ಮೆಂಟ್ ಕಾಲೇಜಲ್ಲಿ ಎಜುಕೇಷನ್ ಕೊಟ್ಟಿರ್ತಾರೆ. ಎಜುಕೇಷನ್ ಕೊಟ್ಟು ಎಲ್ಲರೂ ಕೂಡ ಈಗ ಡಬಲ್ ಡಿಗ್ರಿ ಮಾಡಿ ಒಂದು ಒಳ್ಳೊಳ್ಳೆ ಪೊಸಿಷನ್ ಇದ್ದಾರೆ. ಅದು ಖುಷಿ ಪಡಬೇಕು, ಓಕೆನಾ. ಸೊ ತಾಯಿಗೆ ಇನ್ನೇನು ಬೇಕು, ಕಷ್ಟಪಟ್ಟು ಆ 4 ಜನ ಮಕ್ಕಳಿಗೂ ಮದುವೆ ಮಾಡ್ತಾರೆ, ಚೆನ್ನಾಗಿ ಎಜುಕೇಷನ್ ಕೊಟ್ಟಿದ್ದಾರೆ, ಒಂದು ಒಳ್ಳೆ ರೀತಿ ಒಳ್ಳೆ ಕಡೆ ಸಂಬಂಧ ಹುಡುಕಿ ಮದುವೆ ಮಾಡಿದ್ದಾರೆ. ಈಗ ಎಲ್ಲರೂ ಕೂಡ ಅವ್ರ ಲೈಫ್ನ ಚೆನ್ನಾಗಿ ಲೀಡ್ ಮಾಡ್ತಾ ಇದ್ದಾರೆ. ಆ ತಾಯಿಗೆ ಸ್ಯಾಟಿಸ್ಫ್ಯಾಕ್ಷನ್ ಲೈಫ್ ಇದೆ, ಇದಕ್ಕಿಂತ ಏನು ಬೇಕು. ಸೊ ಇನ್ನೊಂದು ಟ್ವಿಸ್ಟ್ ಇದೆ. ಇವಾಗ ನಾನು ಇಷ್ಟೊತ್ತರೆಗೂ ಹೇಳಿದ್ನಲ್ಲ ಸುಬ್ಬಪ್ಪ ಕತೆ. ಸೊ ಇದು ಯಾರ ಕತೆ, ಬೇರೆ ಯಾರ ಕತೆನೂ ಅಲ್ಲ, ಇದು ನನ್ನ ಕತೆನೇ. ಆ 4ನೇ ಮಗು ಬೇರೆ ಯಾರೂ ಅಲ್ಲ, ಅದು ನಾನೇನೆ. ಸೊ ಇವತ್ತು ಮದರ್ಸ್ ಡೇ ಆಗಿರೋದ್ರಿಂದ ಜಸ್ಟ್ ಐ ವುಡ್ ಲೈಕ್ ಟು ಶೇರ್ ನನ್ನ ಸ್ಟೋರಿನೇ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಒಂದು ಕತೆ ರೂಪದಲ್ಲಿ ಶೇರ್ ಮಾಡೋಣ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳಿದೆ. ದಯವಿಟ್ಟು ಈ ಕತೆನ ಕೇಳಿ ನಿಮ್ಗೆ ಏನನ್ಸುತ್ತೋ ಕಮೆಂಟ್ ಮುಖಾಂತರ ದಯವಿಟ್ಟು ತಿಳಿಸಿ. ಇದು ನಾನು ಹೇಳ್ತಾ ಇರೋದು 100ಕ್ಕೆ 100 ಸತ್ಯ, ಯಾವುದು ಕೂಡ ಕುಕ್ಕಪ್ಪಲ್ಲ. ಸೊ ಈ ಮದರ್ಸ್ ಡೇ ದಿವಸ ನಾವೆಲ್ಲ ಸಿಸ್ಟರ್ಸ್ ಎಲ್ಲ ಸೇರಿ ನನ್ನ ತಾಯಿಗೆ ನಾವೊಂದು ಗಿಫ್ಟ್ ಕೊಟ್ಟಿದ್ದೀವಿ. ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದೀವಿ. ಆ್ಯಂಡ್ ನನ್ನ ಅಕ್ಕ 2ನೇ ಅಕ್ಕ ಫಾರಿನಲ್ಲಿದ್ದಾಳೆ. ಸೊ ಅವಳೊಂದು ಸ್ಪೆಷಲ್ ಗಿಫ್ಟ್ ಕಳಿಸಿದ್ದಾಳೆ ಅಲ್ಲಿಂದ ನಮ್ಮ ತಾಯಿಗೆ. ಸೊ ಅದು ಏನು, ನಾವು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ, ನಮ್ಮ ತಾಯಿ ಯಾವ ಥರ ಫೀಲ್ ಮಾಡಿಕೊಂಡ್ರು, ಯಾವ ಥರ ಎಂಜಾಯ್ ಮಾಡಿದ್ರು, ಎಲ್ಲನೂ ಒಂದು ಪುಟ್ಟಾಣಿ ವಿಡಿಯೋ ಮಾಡಿ ಹಾಕಿದ್ದೀನಿ. ದಯವಿಟ್ಟು ವಾಚ್ ಮಾಡಿ ದಯವಿಟ್ಟು ನೋಡಿ ತಿಳಿಸಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ. ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.